ಕಂದಾಯ ಅಧಿಕಾರಿಗಳ ಮಹಾ ಎಡವಟ್ಟಿನಿಂದಾಗಿ ಕಣೇಕಲ್ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ತಾಲೂಕಿನ ಕಣೇಕಲ್ ಗ್ರಾಮಸ್ಥರ ಸಂಕಷ್ಟ ಇದೀಗ ಹೆಚ್ಚಾಗಿದೆ. ಅಧಿಕಾರಿಗಳ ತಪ್ಪಿನಿಂದ ಬಲು ದೂರವಾಗಿ ಹೋಗಿದೆ ಅವರಿಗೆ ಹೋಬಳಿ ಕೇಂದ್ರ ಮತ್ತು ತಾಲೂಕು ಕೇಂದ್ರ. ಕಣೇಕಲ್ ಗ್ರಾಮವನ್ನು ಅವೈಜ್ಞಾನಿಕವಾಗಿ ಹೋಬಳಿ ಕೇಂದ್ರ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳ ತಪ್ಪಿನಿಂದ ಗ್ರಾಮಸ್ಥರು ಇದೀಗ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರಿ ಕಚೇರಿ ಕಾರ್ಯಕ್ಕೆ 50ರಿಂದ 60 ಕಿಲೋಮೀಟರ್ ಅಲೆದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ನಡೆ ವಿರುದ್ಧ ಕಣೇಕಲ್ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 4 ಕಿಲೋಮೀಟರ್ ಸಮೀಪದ ಸೈದಾಪುರ್ ಹೋಬಳಿ ಕೇಂದ್ರಕ್ಕೆ ಗ್ರಾಮ ಸೇರ್ಪಡೆ ಮಾಡದೆ 50 ಕಿಲೋಮೀಟರ್ ದೂರದ ಕೊಂಕಲ್ ಹೋಬಳಿ ಕೇಂದ್ರಕ್ಕೆ ಕಣೇಕಲ್ ಗ್ರಾಮವನ್ನು ಸೇರ್ಪಡೆ ಮಾಡಿದ್ದಾರೆ. ಅದೇ ರೀತಿ 35 ಕಿಲೋಮೀಟರ್ ಸಮೀಪದ ಯಾದಗಿರಿ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆಯನ್ನು ಕೈಬಿಟ್ಟು 60 ಕಿಲೋಮೀಟರ್ ದೂರದ ಗುರುಮಿಟ್ಕಲ್ ತಾಲೂಕು ಕೇಂದ್ರಕ್ಕೆ ಗ್ರಾಮವನ್ನು ಸೇರ್ಪಡೆ ಮಾಡಿದ್ದಾರೆ. ಸೈದಾಪುರ್ ಹೋಬಳಿ ಪಕ್ಕದಲ್ಲಿ ಇದ್ರೂ ಕೂಡ ಕಣೇಕಲ್ ಗ್ರಾಮ ಬೇರೆ ಹೋಬಳಿಗೆ ಸೇರ್ಪಡೆ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಜಾತಿ ಆದಾಯ ಪ್ರಮಾಣ ಪತ್ರ ತರಲು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ವಾಸಸ್ಥಳ ತರಲು ರೈತರು ಪಹಣಿ ತರಬೇಕಾದ್ರೂ ಕೂಡ ದೂರ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕಣೇಕಲ್ ಸಮೀಪದ ಸೈದಾಪುರ್ ಹೋಬಳಿ ಕೇಂದ್ರಕ್ಕೆ ಸೇರ್ಪಡೆ ಮಾಡುವಂತೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಗುರುಮಿಟ್ಕಲ್ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆ ಮಾಡಿದ್ದನ್ನು ಕೈಬಿಟ್ಟು ಯಾದಗಿರಿ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆ ಮಾಡುವಂತೆ ಗ್ರಾಮಸ್ಥರು ಮನವಿಯನ್ನು ಮಾಡ್ತಿದ್ದಾರೆ. ಇನ್ನು ಸೈದಾಪುರ್ ಹೋಬಳಿ ಕೇಂದ್ರಕ್ಕೆ ಸೇರ್ಪಡೆ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವ ಮೂಲಕ ಗ್ರಾಮಸ್ಥರು ಸರ್ಕಾರದ ಕಣ್ತೆರೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ತಾಲೂಕವನ್ನು ಡಿವೈಡ್ ಮಾಡಿ 15 ವರ್ಷ ಆದರೂ ಸಹ ಸ್ಪಷ್ಟವಾಗಿ ಯಾವುದೇ ಒಂದು ಕಾನೂನು ರೂಪದಲ್ಲಿ ಈ ಮೊದಲು ನಮಗೆ ಸುಮ್ಮನೆ ಆ ವೈನಿಕಾಯಿಗೆ 12 ಹಳ್ಳಿಗಳು ಬಳಿಚಕ್ರ ಹೋಬಳಿ ಕೊಟ್ಟಿದ್ರು. ಅದನ್ನು ಬಳಿಚಕ್ರ ಹೋಬಳಿ ತೆಗೆದು ಈಗ ಸೀದಾ ಕೊಂಕಲ್ ಹೋಬಳಿಗೆ ಹಾಕ್ಯಾರ. ಈಗ 4-5 ತಿಂಗಳಾಯ್ತು ಅದೆಲ್ಲವನ್ನು ತೆಗೆದು ನಮಗೆ ಏನಪ್ಪ ಅಂದ್ರೆ ಸೈದಾಪುರ ಹೋಬಳಿ ಕೇವಲ 4 ಕಿಲೋಮೀಟರ್ ಅದ ಕಣೇಕಲ್ ತಮ್ಮ ಆಫೀಸಿಂದಲೇ ವರದಿ ಕೊಟ್ರ, ತಾಲೂಕು ವರದಿ ಕೊಟ್ರ, ಮತ್ತು ಈ ಯಾದಗಿರಿ ತಾಲೂಕು ಮತ್ತು ಗುರುಮಿಟ್ಕಲ್ ತಾಲೂಕು ವರದಿ ಕೊಟ್ರ. DC ಅವರು ಸಹಿತ ಈಗಾಗಲೇ ಪ್ರಿನ್ಸಿಪಲ್ ಆಫ್ ಜನರಲ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಸಹ ಬರೀ ನೋಡೋಣ ಮಾಡೋಣ ಅಂತಾರೆ. ನಾವು ಸಹ ಬೆಂಗಳೂರಿಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಭೇಟಿಯಾಗಿ ಬಂದಿವಿ. ಆದ್ದರಿಂದ 25ನೇ ತಾರೀಕು ಒಳಗಡೆ ಸರ್ಕಾರ ಅಧಿಕೃತವಾಗಿ ಆದೇಶ ಹೊಂಡಿಸಿ ಹೋದರೆ 25 ನಂತರ ನಾವೊಂದು ಡೇಟ್ ಫಿಕ್ಸ್ ಮಾಡಿ ಉಗ್ರವಾಗಿ ಹೋರಾಟ ಮಾಡೋದು ಗಟ್ಟಿ ಶತಸಿದ್ಧ. ಯಾಕಂದರೆ ನಮ್ಮ ಭೂಮಿ ನಮ್ಮ ಹಾದಿಯಲ್ಲೇ ಹೋದ್ರು ಈಗ ಏನು ನಮ್ಮ ಸೀಮೆಯಿಂದ 1 ಕಿಲೋಮೀಟರ್ ಇರ್ತದೆ ಸೈದಾಪುರ, ಆದ್ರೂ ಕೊಡೋಕ್ಕಿಲ್ಲ ಅಂತಂದ್ರೆ ಅರ್ಥ ಏನಿದೆ? ನಮ್ಮ ಏರಿಯಾದಾಗ ಒಂದು ಮಾತು ಹೇಳ್ತಾರೆ, ಹಳ್ಳ್ಯಾಗ ತೀರಿದ್ರೆ ತಿರುಪತಿಗೆ ಹೋಗ್ಬೇಕು, ತೀರ್ಲಿಲ್ಲ ಅಂದರೆ ಮನೆ ಕೊಂಡು ಹೋಗ್ಬೇಕಂತ. ನಮಗೆ ಸಂಸಾರಲೇ ತೀರಿಲ್ಲ ಬರೀ ಸೈದಾಪುರ ಕೊಡೋಂತ ನಾವು ಕೊಡ್ರಿ ಅಂತ ಕೇಳಿದರೆ ಇಲ್ಲ ನೀವು ಬೆಟ್ಟಕ್ಕೆ ಹೋಗ್ರಿ ಅಂದ್ರೆ ಅರ್ಥ ಏನು? ಈ KS ಓದಿದವರು IAS ಓದಿದವರು ಜನಪ್ರತಿನಿಧಿ ಕೇಳಬಾರ್ದು ಎಂಬುದು ನನ್ನೊಂದು ಆಗ್ರಹ.